ಇದೀಗ ಬಂದ ಸುದ್ದಿ. ಮಂಗಳೂರಿನ ಪ್ರಖ್ಯಾತ ಬಿಸಿನೆಸ್ ಮ್ಯಾನ್ ಆದ ನೋಯಲ್ ಡಿಸೋಜಾ ಇವರ ಮಗನಾದ ನೆವಿಲ್ ಡಿಸೋಜಾ ಅವರು ಭೀಕರವಾದ ಅಪಘಾತಕ್ಕೆ ಒಳಗಾಗಿದ್ದಾರೆ. ಅತಿಯಾದ ಮದ್ಯಪಾನವನ್ನು ಸೇವಿಸಿ ವಾಹನ ಚಲಿಸುತ್ತಿರುವಾಗ ಈ ದುರಂತ ಸಂಭವಿಸಿದೆ. ಈಗಾಗಲೇ ಇವರನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಈ ದುರಂತದಿಂದ ಇವರು ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ದಾನಿಗಳಲ್ಲಿ ಬೇಡಿಕೆಯನ್ನು ನೀಡಲಾಗಿದೆ. ಒಂದು ಕೇಳಿಸ್ತಾನೆ ಎದ್ದೇಳ್ಬೇಕು, ನಿಮ್ಮಿಂದನೇ ಲೇಟ್ ಆಗೋದು. ಮಗನನ್ನು ಎಬ್ಬಿಸ್ರಿ. ಏನೇ ನಿಂದು ಕಿರಿಕಿರಿ? ನಾನು ಒಬ್ಬನೇ ಹೋಗ್ತಿದ್ದೆ. ಆಯ್ತಾಯ್ತು, ನಿಮ್ಮದು ಕಿರಿಕಿರಿ ಇದ್ದದ್ದೇ, ನಾನೇ ಎಬ್ಬಿಸ್ತೇನೆ. ನೆವಿಲ್, ನೆವಿಲ್ ಎದ್ದೇಳು. ಅಯ್ಯೋ ನೆವಿಲ್ ಎದ್ದೇಳು, ಸಾಕು ಮಲಗಿದ್ದು. ಎದ್ದೇಳು ಎದ್ದೇಳು ನೆವಿಲ್, ಸಾಕು ಸಾಕು. ನೆವಿಲ್ ಏನು ಇದು? ಸಾಕು, ಎದ್ದೇಳು, ನಿದ್ರೆ ಮಾಡಿದ್ದು. What, Mom? ಸೀನೆವಿಲ್, ನಾನು ಮತ್ತು ಡ್ಯಾಡ್ ಸ್ಕಾಟ್ಲೆಂಡ್ ಹೋಗ್ತಾ ಇದ್ದೇವೆ. ಬಿ ಕೇರ್ಫುಲ್. ನೋಡ್ ನೆವಿಲ್, ನಾನು 15 ದಿವಸಕ್ಕೆ ನಾನು ಊರಲ್ಲಿರಲ್ಲ. ನಾನು ಸ್ಕಾಟ್ಲ್ಯಾಂಡ್ಗೆ ಹೋಗ್ತಾ ಇದ್ದೇನೆ. ನೋಡು, ಹೊರಗಡೆ ಹೋಗಬಾರ್ದು. ಸಿನೆವಿಲ್, ಮೊನ್ನೆ ಆಕ್ಸಿಡೆಂಟ್ ಆದ ಗಾಯ ಇನ್ನೂ ಒಣಗಲಿಲ್ಲ. ಬಿ ಕೇರ್ಫುಲ್. ಐ ಲವ್ ಯು. ಬಾಯ್. From Cotton Eye Joe, but I've been from Cotton Eye Joe. I've been married a long time ago. Where did you come from? Where did you go? Where did you come from, Cotton Eye Joe? But I've been from Cotton Eye Joe. I've been married a long time ago. Where did you come from? Where did you go? Where did you come from, Cotton Eye Joe? But I've been from Cotton Eye Joe. I've been married a long time ago. Where did you come from? Where did you go? Where did you come from, Cotton Eye Joe? No going out. I don't care, bro. I'll book cab. ಹಲೋ ಅಣ್ಣ, ಮನೆ ಹತ್ರ ಬರ್ತೀರಾ? ಎಲ್ಲಿಗೆ ಹೋಗ್ಬೇಕಿತ್ತು. ಓಕೆ ಅಣ್ಣ.
Bro, come to resort, bro. I'm waiting here. Okay, bro. What's up, bro? Eh. Bro, come, let's go. It might seem crazy what I'm about to say. Sunshine, she's here. You can take a break. I'm a hot air balloon that could go to space. With the air, like I don't care, baby, by the way. Because I'm happy. Clap along if you feel like a room without a roof. Because I'm happy. Clap along if you feel like happiness is the truth. Because I'm happy. Clap along if you know what happiness is to you. Because I'm happy. Clap along if you feel like that's what you want to do. Here come bad news, talking this and that. Give me all you got, don't hold Bro. 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 Where is Ron? Oh. Oh. Nice bike, bro. ಏ ನನ್ನ ಅಪ್ಪ ಕೊಡ್ಸಿದ್ದ ಕಣೋ. Bro, key ಕೊಡು. ಏ ಬೇಡ ಕಣೋ, ಕುಡ್ದಿದೆ ನೀನು, ಸುಮ್ಮನೆ ಇರು. Please. ಏ ಬೇಡ ಕಣೋ, ಬೇಡ, ಕುಡ್ದಿದ್ಯಾ, ಸುಮ್ಮನೆ ಇರು. Please. ನನ್ನ Hey. ಫ್ರೆಂಡ್ ಅಲ್ವಾ ಬ್ರೋ, ಒಂದ್ಸಲ ಪ್ಲೀಸ್. ನಿನಗೆ ಬೈಕ್ ನಾನು ಕೊಡಿಸ್ತೀನಿ ಬ್ರೋ. ಕೀ ಕೊಡು. ಕೊಡು ಬ್ರೋ. ಬೇಡ ಕಣೋ. ಏ ಮಗ, ಹೆಲ್ಮೆಟ್ ಹಾಕು ಮಗ. Who is this? Unknown number. ಫೋನೇ ರಿಸೀವ್ ಮಾಡ್ತಿಲ್ಲ. ಮಂಗಳೂರಿನ ಪ್ರಖ್ಯಾತ ಬಿಸಿನೆಸ್ ಮ್ಯಾನ್ ಆದ ನೋಯಲ್ ಡಿಸೋಜಾ ಇವರ ಮಗನಾದ ನೆವಿಲ್ ಡಿಸೋಜಾ ಅವರು ಭೀಕರವಾದ ಅಪಘಾತಕ್ಕೆ ಒಳಗಾಗಿದ್ದಾರೆ. ಅತಿಯಾದ ಮದ್ಯಪಾನವನ್ನು ಸೇವಿಸಿ ವಾಹನ ಚಲಿಸುತ್ತಿರುವಾಗ ಈ ದುರಂತ ಸಂಭವಿಸಿದೆ. ಈಗಾಗಲೇ ಇವರನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಈ ದುರಂತದಿಂದ ಇವರು ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ದಾನಿಗಳಲ್ಲಿ ಬೇಡಿಕೆಯನ್ನು ನೀಡಲಾಗಿದೆ.
ನೀಲ್ ಎಕ್ಸ್ಕ್ಯೂಸ್ ಮೀ. Hello, Dad. ಹಲೋ ನೀಲ್. Dad. ನೆಹಿಲಿಗೆ ಆಕ್ಸಿಡೆಂಟ್ ಆಯ್ತಂತೆ Dad. ವಾಟ್? ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಇದೆ ಅಂತೆ Dad. ಈಗ ತಾನೇ ನಾನು ನ್ಯೂಸ್ ನೋಡಿದ್ದೆ Dad. Dad, ನಾನು ಈಗಲೇ ಊರಿಗೆ ಬರ್ತಾ ಇದ್ದೇನೆ Dad. ಸರಿ, ನಾನು ಈಗಲೇ ಹೊರಡ್ತೀನಿ. ಸಾರಿ ಗೈಸ್, ಮೀಟಿಂಗ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್. Dad, ನೀಲ್, Dad, ಡೋಂಟ್ ವರಿ Dad. ನಾನಿದ್ದೇನೆ, ನಾನೆಲ್ಲ ಅವ್ನು ನೋಡ್ಕೊಳ್ತೇನೆ. ಡಾಕ್ಟರ್, ಪ್ಲೀಸ್ ಕಮ್ ಇನ್. ಡ್ಯಾಡ್ ನೀವು ಇಲ್ಲೇ ರೀ, ನಾನು ಹೋಗಿ ಮಾತಾಡಿ ಬರ್ತೇನೆ. ಆಯಿತು. ಪ್ಲೀಸ್ ಸಿಟ್ ಡೌನ್. ಡಾಕ್ಟರ್, ನಾನು ನೆವಿಲ್ನ ಅಣ್ಣ. ಹೇಳಿ. ಹೇಗಿದೆ ಡಾಕ್ಟರ್ ಸಿಚುವೇಶನ್ ಈಗ? ನೋಡಿ, ನೆವಿಲ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಬದುಕುಳಿಯೋದು ತುಂಬ ಕಷ್ಟ. ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಆಗಿದೆ. ಈ ಆರ್ಗನ್ ಸಿಗೋದು ಸಹ ತುಂಬ ಕಷ್ಟ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಇನ್ನು ಎಲ್ಲ ದೇವರ ಕೈಯಲ್ಲಿದೆ. ಡಾಕ್ಟರ್, ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ. ಪ್ಲೀಸ್ ಗೆಟ್ ದಿ ಪೇಪರ್ಸ್. ನಾನು ಸೈನ್ ಮಾಡ್ತೇನೆ. ಇಮಿಡಿಯೇಟ್ಲಿ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ಡಾಕ್ಟರ್ ರೋಸಿ, ಎಸ್ ಡಾಕ್ಟರ್. ಪ್ಲೀಸ್ ಗೆಟ್ ದಿ OT ಪೇಪರ್ಸ್. ಎಸ್ ಡಾಕ್ಟರ್. ಥ್ಯಾಂಕ್ ಯು. ಒಂದು ಸಾರಿ ಓದಿ ಸೈನ್ ಮಾಡಿ. Okay, you can wait outside. ವೆಲ್ಕಮ್ ಬ್ಯಾಕ್ ಟು ಲೈಫ್. ಇಲ್ಲೇ ರೀ. ಡಾಕ್ಟರ್, ಪ್ಲೀಸ್ ಕಮ್ ವಿತ್ ಮೀ. ಮಿಸ್ಟರ್ ನಾಯಲ್, ದೇರ್ ಇಸ್ ಅ ಗುಡ್ ನ್ಯೂಸ್. ನಿಮ್ಮ ಮಗನನ್ನು ಕರ್ಕೊಂಡು ಹೋಗ್ಬೋದು. ಹೌದಾ? ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮಿಸ್ಟರ್ ನಾಯಲ್, ನಮ್ದೇನಿಲ್ಲ, ಇದೊಂದು ದೊಡ್ಡ ಮಿರಾಕಲ್ಲೇ. ಹೌದು ಡಾಕ್ಟರ್, ನಿಜವಾಗ್ಲೂ ಇದು ಯೇಸುವಿನ ಕೃಪೆ. ಥ್ಯಾಂಕ್ ಯು ಸೋ ಮಚ್. ಯೇಸುವಿನ ಕೃಪೆ. ನಿಮಗೆ ಅದು ಉಚಿತವಾಗಿ ಕಾಣುತ್ತೆ, ನನಗೆ ಅದರ ಮತ್ತು ದೇವರ ಜ್ಞಾನ. ಸಿಸ್ಟರ್ ರೀಟಾ. ಎಸ್ ಡಾಕ್ಟರ್. ಸಿಸ್ಟರ್, ನೀವು ಯಾವತ್ತು ಬೈಬಲ್ ಅಂತ ಹೇಳ್ತಿದ್ರಲ್ಲ, ಆ ಬೈಬಲ್ ನನಗೆ ಕೊಡ್ತೀರಾ? ಡಾಕ್ಟರ್, ಏನು ಹೇಳಿದ್ರಿ? ಬೈಬಲ್ ಬೇಕಾ ನಿಮಗೆ? ಹೌದು ಸಿಸ್ಟರ್, ಈ ಕೇಸ್ ನನಗೆ ತುಂಬ ಟಚ್ ಆಗಿದೆ. ದಿಸ್ ಇಸ್ ದ ಗ್ರೇಟೆಸ್ಟ್ ಮಿರಾಕಲ್. ಐ ವಾಂಟ್ ಟು ನೋ ದಿಸ್ ಜೀಸಸ್ ಕ್ರೈಸ್ಟ್. ಶ್ಯೂರ್ಲಿ ಡಾಕ್ಟರ್.
ನನಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ದೇವರೇ ಇಲ್ಲ ಅಂತ ಆರ್ಗ್ಯುಮೆಂಟ್ ಮಾಡ್ತಿದ್ರಿ. ನನ್ನ ಪ್ರಕಾರ ಮಿರಾಕಲ್ ನಿಮ್ಮ ಒಳಗೆ ಆಗಿದೆ. ಐ ಡೋಂಟ್ ನೋ, ಐ ಜಸ್ಟ್ ಫೀಲ್ ಸಮಥಿಂಗ್ ಇನ್ಸೈಡ್. ಖಂಡಿತ ಡಾಕ್ಟರ್, ನಾನು ನಿಮಗೆ ಬೈಬಲ್ ತಂದು ಕೊಡ್ತೇನೆ. ಮಗ, ಫೈನಲಿ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ಡ್ಯಾಡ್, ಮಾಮ್ ಎಲ್ಲಿ? ಅಣ್ಣ ಎಲ್ಲಿ? ಐ ವಾಂಟ್ ಟು ಸೀ ದೆಮ್. ಎಲ್ಲರೂ ಇದ್ದಾರೆ, ಬಾ ಮೆಲ್ಲ ಮೆಲ್ಲ ಬಾ ಮೆಲ್ಲ. Go. ಬಾ. ಮೆಲ್ಲ. Dad? Why am I here? ಬಾ, ಹೇಳ್ತೀನಿ. ಮೆಲ್ಲ ಮೆಲ್ಲ. Come with me. Dad. Yes. Come. Sit. Dad, tell me, Dad. ಯಾಕೆ ಕರ್ಕೊಂಬಂದೆ ನನಗಿಲ್ಲಿ? ಹೇಗೆ ಹೇಳೋದು ಗೊತ್ತಿಲ್ಲ. ಇಟ್ಸ್ ಓಕೆ ಡ್ಯಾಡ್, ಪರವಾಗಿಲ್ಲ. ಯು ಕ್ಯಾನ್ ಟೆಲ್. ಸುಮಾರು 25 ವರ್ಷಗಳ ಹಿಂದೆ ನಾನು ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ದೆ. ಒಂದಿನ ಅವರು ಬೆಂಕಿಯಿಂದ ನಾಶವಾಯಿತು. ಆಗ ಅಲ್ಲೊಂದು ಮಗು ಉಳಿಯಿತು. ಆ ಮಗುನ ನಾನು ನನ್ನ ಜೊತೆ ಕರ್ಕೊಂಡು ಬಂದೆ. ಆ ಮಗು ಬೇರೆ ಯಾರೂ ಅಲ್ಲ, ಅದು
ನೀನೇ. ನಿನ್ನನ್ನು ನಾನು ಸಾಕಿದೆ, ದೊಡ್ಡವನನ್ನಾಗಿ ಮಾಡಿದೆ, ಎಲ್ಲವನ್ನು ಕೊಟ್ಟೆ. ನನ್ನ ದೊಡ್ಡ ಮಗನನ್ನು ಎಷ್ಟು ಪ್ರೀತಿಸಿದ್ನ ಅಷ್ಟೇ ಪ್ರೀತಿ ನಿನ್ನ ಕೊಟ್ಟೆ, ಏನೂ ಕಮ್ಮಿ ಮಾಡಿಲ್ಲ. ಇವಾಗಲೂ ನೀನು ನನ್ನ ಸ್ವಂತ ಮಗನೇ. ನಿನ್ನ ಯಾವತ್ತೂ ಬೇರೆಯೊಂಥರ ನಾನು ನೋಡಲಿಲ್ಲ. ಇದು ನಿನಗೆ ನಾನು ಯಾವತ್ತೋ ಹೇಳ್ಬೇಕಂತ ಟ್ರೈ ಮಾಡಿದೆ, ಆದರೆ ನೀನು ಎಂಜಾಯ್ಮೆಂಟಲ್ಲಿ ಬ್ಯುಸಿ ಆದೆ. ನೀನು ಹಾಳಾಗಬಾರ್ದಂತ ನಾನು ನಿನ್ನನ್ನು ಮನೆಯಲ್ಲಿರಿಸಿದೆ. ಆದರೆ ನೀನು ನನ್ನ ಮಾತು ಮೀರಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋದೆ. ಆಗ ಸರಿ, ನಾನು ಈಗಲೇ ಹೊರಡ್ತೀನಿ. ಡೋಂಟ್ ವರಿ ಡ್ಯಾಡ್, ನಾನಿದ್ದೇನೆ, ನಾನೆಲ್ಲ ನೋಡ್ಕೊಳ್ತೇನೆ. ನೋಡಿ, ನೇವಿಲ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಬದುಕುಳಿಯೋದು ತುಂಬ ಕಷ್ಟ. ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಆಗಿದೆ. ಈ ಆರ್ಗನ್ ಸಿಗೋದು ಸಹ ತುಂಬ ಕಷ್ಟ. ಡಾಕ್ಟರ್, ಅದು ಏನು ಬೇಕಾದರೂ ನಾನು ಕೊಡ್ತೀನಿ. ಹೇಗಾದರೂ ಮಾಡಿ ನನ್ನ ತಮ್ಮ ಉಳಿಬೇಕು ಡಾಕ್ಟರ್. ಎಲ್ಲ ಆರ್ಗನ್ಸ್ ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಡಾಕ್ಟರ್. ವಾಟ್, ಐ ಯು ಸೀರಿಯಸ್? ದಿಸ್ ಇಸ್ ನಾಟ್ ಅ ಜೋಕ್. ಎಲ್ಲ ಆರ್ಗನ್ಸ್ ಯಾರು ಕೊಡ್ತಾರೆ? ಎಲ್ಲ ಆರ್ಗನ್ಸ್ ಕೊಟ್ಟರೆ ಸತ್ತೋಗ್ತೀರಾ. ಪ್ಲೀಸ್ ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ಐ ನೋ ಡಾಕ್ಟರ್, ಬಟ್ ನಾನು ತಯಾರಿದ್ದೇನೆ. ವಾಟ್, ಏನಿದು ಹುಚ್ಚುತನ? ನೀವು ಬದುಕಲ್ಲ ಮಿಸ್ಟರ್. ಡಾಕ್ಟರ್, ನಿಮಗೆ ಅದು ಹುಚ್ಚುತನವಾಗಿ ಕಾಣ್ಬೋದು, ನನಗೆ ಆದರೆ ಅದು ದೇವರ ಜ್ಞಾನವಾಗಿದೆ. ವಾಟ್, ನನಗೇನು ಅರ್ಥ ಆಗ್ತಿಲ್ಲ. ಪ್ರಾಣ ಕೊಟ್ಟು ಎಲ್ಲ ಆರ್ಗನ್ಸ್ ಡೊನೇಟ್ ಮಾಡಿದ್ದು ನಾನಂತೂ ನೋಡಿಲ್ಲ. ಸ್ಟಿಲ್ ಡಾಕ್ಟರ್, ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ. ಪ್ಲೀಸ್ ಗೆಟ್ ದಿ ಪೇಪರ್ಸ್. ನಾನು ಸೈನ್ ಮಾಡ್ತೇನೆ. ಇಮಿಡಿಯೇಟ್ಲಿ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡಬೇಕು. ಡಾಕ್ಟರ್ ರೋಜಿ, ಒಂದು ಸಾರಿ ಓದಿ ಸೈನ್ ಮಾಡಿ. ಓಕೆ, ಯು ಕ್ಯಾನ್ ವೇಟ್ ಔಟ್ಸೈಡ್. ಏನಾಯಿತು ಡ್ಯಾಡಿ? ನೋಡಿ, ಇಲ್ಲ ನೀಲ್, ಇದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ. ಇದಕ್ಕೆ ಬೇರೆ ಏನಾದರೂ ಮಾರ್ಗ ನಾವು ಹುಡುಕೋಣ. ಡ್ಯಾಡ್, ಒಂದೇ ಮಾರ್ತಾಡ, ಅದು ನಾನೇ. ಡ್ಯಾಡ್, ನೆವಿಲ್ ಉಳಿಬೇಕಾದ್ರೆ ನಾನು ಸಾಯಲೇಬೇಕು ಡ್ಯಾಡ್. ಡ್ಯಾಡ್, ಡಾಕ್ಟ್ರು ಕರೀತಾ ಇದ್ದಾರೆ. ಡ್ಯಾಡ್, I love you, bro. Bye, Dad. ನಿಂಗೋಸ್ಕರ ನಿನ್ನ ಪ್ರಾಣನೆ ಕೊಟ್ಟ ಅಣ್ಣ ಅಣ್ಣ ಅಣ್ಣ, ನನಗೆ ಬೇಕು ಅಣ್ಣ. ನಾನು ಏನು ಮಾಡಿದೆ ಅಣ್ಣ? ನಾನು ಏನು ಮಾಡಿದೆ ಅಣ್ಣ? ಅಯ್ಯೋ, ನನ್ನ ಬದ್ಲಿಗೆ ನೀನು ಯಾಕೆ ಸತ್ತೆ ಅಣ್ಣ? ನಾನು ಏನು ಮಾಡಿದೆ ಅಣ್ಣ? ನಿನ್ನ ಸಾವಿಗೆ ನಾನು ಕಾರಣ ಆದೆ ಅಣ್ಣ. ನನ್ನ ಬದಿಗೆ ನೀನು ಯಾಕೆ ಸತ್ತೆ ಅಣ್ಣ?
ನಾನು ಸಾಯ್ಬೇಕಾಗಿತ್ತು, ಆದ್ರೆ ನೀನ್ ಸತ್ತೆ ಅಣ್ಣ. ನಾನೆಷ್ಟು ಕೆಟ್ಟವನಣ್ಣ. ಅಪ್ಪ ಅಪ್ಪ ನೀನ್ ಹೆಂಗಪ್ಪ ಬಿಟ್ಕೊಟ್ಟೆ ಅಪ್ಪ? ನಾನ್ ನಿನ್ ಸ್ವಂತ ಮಗ ಅಲ್ಲ ಅಪ್ಪ, ಆದ್ರೆ ನೀನಪ್ಪ ನಿನ್ ಸ್ವಂತ ಮಗ. ನನ್ಗೋಸ್ಕರ ಯಾಕಪ್ಪ, ಹೇಗಪ್ಪ ನಿನಗ್ ಸಾಧ್ಯ ಆಯ್ತಪ್ಪ? ಅಪ್ಪ ಸಾರಿ ಅಪ್ಪ. ಮಗ, ಇದೆಲ್ಲ ಯಾಕೆ ಮಾಡಿದೆ ಅಂದರೆ ಯೇಸುಗೋಸ್ಕರ. ಯೇಸುವಿನ ಪ್ರೀತಿ ಅವನಲ್ಲಿತ್ತು. ಆ ಶಿಲುಬೆಯ ಮರಣದ ಶಕ್ತಿ ಅವನನ್ನು ಬಲಪಡಿಸಿತು. ನಿಜವಾಗ್ಲೂ ಅದು ಅವನಿಂದ ಆಗಿದ್ದಲ್ಲ, ಅವನ ಒಳಗಡೆ ಇದ್ದ ಯೇಸುವಿನ ಪ್ರೀತಿಯಿಂದ ಮಾತ್ರ ಸಾಧ್ಯ. ಅದು ಈಗ ನನಗೆ ಅರ್ಥ ಆಯಿತು. ಹೇಳು ಮಗ. ನೋಡು ಮಗ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಆದರೆ ನನಗೊಂದು ಆಸೆ ಇದೆ. ಯಾವ ರೀತಿ ನೀನು ನನ್ನ ಯೇಸುವಿಗಾಗಿ ಬದುಕಿದ್ನೋ ಅದೇ ರೀತಿ ನೀನು ಕೂಡ ಯೇಸುವಿಗಾಗಿ ಬದುಕಬೇಕಾ? ಓಕೆನಾ? ಓಕೆನಾ? ಯೇಸುವೇ ನಿನ್ನ ಪ್ರೀತಿಸುವೆ, ನನಗಾಗಿ ಎಲ್ಲವ ಮಾಡಿದೆ. ಯೇಸುವೇ ನಿನ್ನ ಪ್ರೀತಿಸುವೆ, ನನಗಾಗಿ ಎಲ್ಲವ ಮಾಡಿದೆ. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಯೇಸುವೇ ನೀ ಸಾಕಯ್ಯ, ನನ್ ಯೇಸುವೇ ನೀ ಸಾಕಯ್ಯ.